ಬೆಂಗಳೂರಿನಲ್ಲಿ ಇನ್ಸ್ಪೆಕ್ಟರ್ ಒಬ್ಬರು ದುಷ್ಕರ್ಮಿಗಳಿಂದ ರಕ್ಷಣೆ ಕೋರಿ ಪೊಲೀಸ್ ಆಯುಕ್ತರ ಮೊರೆ ಹೋಗಿದ್ದಾರೆ. ಕಳೆದ 2 ತಿಂಗಳಿನಿಂದ ತಮ್ಮ ಬಳಿ ದುಷ್ಕರ್ಮಿಗಳು ಭಾರೀ ತೊಂದರೆ ನೀಡ್ತಾ ಇದ್ದು ಅವರಿಂದ ಮುಕ್ತಿ ಕೊಡಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಈ ರೀತಿ ರಕ್ಷಣೆ ಕೋರಿ ಆಯುಕ್ತರ ಬಳಿ ಹೋದವರು ಆರ್ಎಂಸಿ ಯಾರ್ಡ್ ಠಾಣೆ ಇನ್ಸ್ಪೆಕ್ಟರ್ ಕೆವಿ ವಿಶ್ವನಾಥ್. ಇನ್ಸ್ಪೆಕ್ಟರ್ ಮನೆಯಲ್ಲಿ ಇಲ್ಲದ ವೇಳೆಯಲ್ಲಿ ಕಲ್ಲು ತೂರಾಟ ನಡೀತಿದೆಯಂತೆ. ಜೊತೆಗೆ ಬಾಗಿಲ ಮುಂದೆ ಕಸ ತಂದು ಸುರಿತಿದ್ದಾರೆ. ಕಸವನ್ನ ಕ್ಲೀನ್ ಮಾಡಿದ್ರು ಕ್ಷಣಾರ್ಧದಲ್ಲಿ ಮತ್ತೆ ಕಸದ ರಾಶಿ ಕಾಣಿಸ್ಕೊಳ್ತದೆ. ಇದನ್ನ ಕಂಡು ಹಿಡಿಯಲು ಮನೆಯ ಮುಂದೆ ಸಿಸಿ ಕ್ಯಾಮೆರಾ ಅಳವಡಿಸಿದ್ರು ಅದನ್ನ ಹಾಳು ಮಾಡಿದ್ದಾರಂತೆ. ಇನ್ನು ಮನೆಯ ಗೋಡೆಯ ಮೇಲೆ ನಾನು ಕಳ್ಳನಲ್ಲ, ನನ್ನನ್ನ ಹಿಡಿಯಲು ನಿಮಗೆ ಸಾಧ್ಯವಿಲ್ಲ ಎಂಬ ಬರಹಗಳು ಕಾಣಿಸಿಕೊಂಡಿವೆ. ಇಂತಹ ದುಷ್ಕರ್ಮಿಗಳನ್ನ ಹಿಡಿಯಲು ಇನ್ಸ್ಪೆಕ್ಟರ್ ವಿಶ್ವನಾಥ್ ಸಾಕಷ್ಟು ಪ್ರಯತ್ನ ನಡೆಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ. ಕೊನೆಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಹಾಗೂ ಪೊಲೀಸ್ ಆಯುಕ್ತರ ಬಳಿ ತೆರಳಿ ತನಗೆ ಮತ್ತು ತನ್ನ ಕುಟುಂಬಕ್ಕೆ ರಕ್ಷಣೆ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ರಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಸಾಮಾನ್ಯವಾಗಿ ದುಷ್ಕರ್ಮಿಗಳ ರಕ್ಷಣೆಗೆ ಪೊಲೀಸರ ಮೊರೆ ಹೋಗ್ತಾರೆ ಜನರು, ಆದ್ರೆ ಈಗ ಪೊಲೀಸರೇ ಮತ್ತೊಬ್ಬ ಪೊಲೀಸ್ನ ಮೊರೆ ಹೋಗಿರೋದು, ಏನಿ ಪ್ರಕರಣದ ಡೀಟೇಲ್ಸ್? ಖಂಡಿತ ಸ್ಮಿತಾ, ಅಂದ್ರೆ ಈ ಒಬ್ರು ಒಂದು ಪೊಲೀಸ್ ಠಾಣೆಯ ಮುಖ್ಯಸ್ಥರಾದಂತ ಇನ್ಸ್ಪೆಕ್ಟರ್ ಒಂದು ಠಾಣಾ ವ್ಯಾಪ್ತಿಯ ಮುಖ್ಯಸ್ಥರಾಗಿರ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂತ ಕ್ರೈಮ್ಗಳಾಗಿರ್ಬೋದು ಅಥವಾ ಲಾ ಅಂಡ್ ಆರ್ಡರ್ ಎಲ್ಲದನ್ನೂ ಕೂಡ ಅವರು ಎದುರಿಸಬೇಕಾದಂತ ಒಬ್ರು ಠಾಣಾಧಿಕಾರಿ ಅವರಿಗೆ ಮತ್ತೆ ಅವರ ಕುಟುಂಬಕ್ಕೆ ನಿಜಕ್ಕೂ ಬೆದರಿಕೆ ಬಂದಿರುವಂತಹದ್ದು ಇಲ್ಲಿ ವಿಪರ್ಯಾಸದ ಸಂಗತಿ. ಅಂದ್ರೆ ಇದೀಗ ಏನು ಬೆಳಕಿಗೆ ಬಂದಿರೋ ಪ್ರಕರಣ ಅಂದ್ರೆ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತಹ ಕೆವಿ ವಿಶ್ವನಾಥ್ ಏನಿದ್ದಾರೆ ಅವರಿಗೆ ಮತ್ತೆ ಅವರ ಕುಟುಂಬಕ್ಕೆ ನಿಜಕ್ಕೂ ಕಳೆದ 1 ವರ್ಷದಿಂದ ಈ ರೀತಿಯಾದಂತ ಬೆದರಿಕೆ ಬರ್ತಾ ಇರುವಂತಹದ್ದು. ಅಂದ್ರೆ ಇವರ ಮನೆ ಬಸವೇಶ್ವರ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಮಂಜುನಾಥ ನಗರದ 5ನೇ ಕ್ರಾಸ್ ನಲ್ಲಿ ಇವರ ಮನೆ ಇರುವಂತಹದ್ದು. ಅಂದ್ರೆ ಇವರ ಮನೆಗೆ ಆಗಾಗ್ಗೆ ದುಷ್ಕರ್ಮಿಗಳು ಕಲ್ಲು ತೂರಾಟ ನಡೆಸುವಂತಹದ್ದಾಗಿರ್ಬೋದು, ಮತ್ತೆ ಅವರ ಮನೆಯ ಬಾಗಿಲಿಗೆ ಕಸವನ್ನ ತಂದು ಹಾಕುವಂತಹದ್ದು, ಮತ್ತೆ ಅವರ ಮನೆಯ ಬಾಗಿಲ ಮುಂದೆ ಗೋಡೆ ಮೇಲೆ ಬರೆಯುವಂತಹದ್ದು ಐ ಆಮ್ ನಾಟ್ ಥೀಫ್, ಯು ಡೋಂಟ್ ಕ್ಯಾಚ್ ಮೀ, ಅಂದ್ರೆ ನಾನು ಕಳ್ಳನಲ್ಲ, ನನ್ನನ್ನ ಯಾವ್ದೇ ಕಾರಣಕ್ಕೂ ನಿಮ್ಗೆ ಹಿಡಿಲಿಕ್ಕೆ ಆಗೋದಿಲ್ಲ ಅನ್ನುವಂತ ಈ ಬರಹಗಳಾಗಿರ್ಬೋದು ಮತ್ತೆ ಕಲ್ಲು ತೂರಾಟ ಆಗಿರ್ಬೋದು ಇವೆಲ್ಲ ಪದೇ ಪದೇ ಮಾಡುವಂತದ್ದು. ಅಂದ್ರೆ ಇವ್ರನ್ನ ಹಿಡಿಲಿಕ್ಕೆ ಇನ್ಸ್ಪೆಕ್ಟರ್ ವಿಶ್ವನಾಥ್ ಅವರು ಕೂಡ ಎಲ್ಲಾ ರೀತಿಯಾದಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಒಂದು ನಿಜಕ್ಕೂ ಅಲ್ಲಿ ಬಾಗಿಲ ಮುಂದೆ ಒಂದು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿದ್ರು. ಆದ್ರೆ ಸಿಸಿ ಕ್ಯಾಮೆರಾ ಹಾಕಿದ್ರು ಕೂಡ ಅದನ್ನು ಕೂಡ ಮುರಿದು ಹಾಕಿರುವಂತಹದ್ದಾಗಿರ್ಬೋದು. ಮತ್ತೆ ಜೊತೆಗೆ ಇವ್ರನ್ನ ಹಿಡಿಲಿಕ್ಕೆ ಪೊಲೀಸ್ ಬುದ್ಧಿಯನ್ನ ಎಲ್ಲದನ್ನು ಉಪಯೋಗಿಸಿ ಯಾವೆಲ್ಲ ಚಾಕಚಕ್ಯತೆಯಿಂದ ಅವ್ರನ್ನ ಹಿಡಿಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಕಳೆದ 1 ವರ್ಷದಿಂದ ಈ ರೀತಿ ಮಾಡ್ತಾ ಇರುವಂತದ್ದು ಯಾರು ಅನ್ನುವಂಥದ್ದನ್ನ ಕಂಡಿಡ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. ಹಾಗಾಗಿ ಅಂದ್ರೆ ಈ ರೀತಿಯಾದಂತ ಕೆಲಸಗಳು ಅವರು ಮನೆಯಲ್ಲಿ ಇಲ್ಲದ ವೇಳೆ ನಡೀತಾ ಇರುವಂತದ್ದು ನಿಜಕ್ಕೂ ಅವರ ಕುಟುಂಬದ ಭದ್ರತೆಯ ವಿಚಾರಕ್ಕೆ ಇದು ಸಮಸ್ಯೆ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವ್ರೀಗ ಯಾವಾಗ ಅವ್ರನ್ನ ಕಡಿಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ನಗರ ಪೊಲೀಸ್ ಆಯುಕ್ತರಂತ ರಾಘವೇಂದ್ರ ಔರಾದ್ಕರ್ ಮತ್ತೆ ಹೆಚ್ಚುವರಿ ಪೊಲೀಸ್ ಆಯುಕ್ತರಂತ ಕಮಲ್ ಪಂತ್ ಅವ್ರನ್ನ ಭೇಟಿಯಾಗಿ ನನಗೆ ರಕ್ಷಣೆ ಬೇಕು ಅನ್ನುವಂಥದ್ದು ಒಂದು ಅಂಶ ಇಲ್ಲಿ ಪ್ರಮುಖವಾಗಿ ಸ್ಮಿತಾ. ಅಂದ್ರೆ ಒಂದು ಠಾಣಾ ವ್ಯಾಪ್ತಿಯ ಮುಖ್ಯಸ್ಥರಾಗಿರುವಂತ ಅವರೇ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡುವಂತದ್ದಾಗಿರ್ಬೋದು, ಯಾವುದೇ ರೀತಿಯಾದಂತ ಅಪರಾಧಗಳಾಗಿರ್ಬೋದು ಅಂತವನ್ನ ಎದುರಿಸಿ ನಿಲ್ಬೇಕಾದಂತ ಒಬ್ರು ಇನ್ಸ್ಪೆಕ್ಟರ್ ಈ ರೀತಿ ತಮಗೆ ರಕ್ಷಣೆ ಬೇಕು ಅನ್ನುವಂತಹದ್ದನ್ನ ನೋಡಿದ್ರೆ ನಿಜಕ್ಕೂ ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತ ವಾತಾವರಣ ಇದೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗ್ತದೆ ಸ್ಮಿತಾ. ನಿಜ ರಮೇಶ್, ಏನಂದ್ರೆ ಕೆಲವೊಂದ್ಸತಿ ಪೊಲೀಸರು ದಕ್ಷತೆಯಿಂದ ಕೆಲಸ ಮಾಡೋ ಸಂದರ್ಭದಲ್ಲಿ ಅವ್ರ ಮೇಲಿನ ದ್ವೇಷವನ್ನ ಅವರ ಕುಟುಂಬಸ್ಥರ ಮೇಲೆ ತೀರ್ಸ್ಕೊಳ್ಳೋಕೆ ಕೆಲವೊಬ್ರು ಪ್ರಯತ್ನ ಮಾಡೋದು, ಈ ರೀತಿ ಯಾರ ಮೇಲಾದ್ರೂ ಅನುಮಾನ ಇದೆಯಂತ ಇನ್ಸ್ಪೆಕ್ಟರ್ ವಿಶ್ವನಾಥ್ ಅವರಿಗೆ ಯಾವ ರೀತಿ ದೂರನ್ನ ದಾಖಲಿಸಿದ್ದಾರೆ ವಿಶ್ವನಾಥ್ ಅವರು ಅಂತ ಹೇಳಿ? ಸ್ಮಿತಾ, ಅಂದ್ರೆ ನಾವು ಈ ಸಂಬಂಧಪಟ್ಟಂತೆ ಏನು ನಿನ್ನೆ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಮತ್ತೆ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ಇವರು ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಅಂದ್ರೆ ತನಗೆ ಕಳೆದ 1.5 ವರ್ಷದಿಂದ ಈ ರೀತಿ ಒಂದು ಬೆದರಿಕೆ ಬರ್ತಾ ಇರುವಂತಹದ್ದು, ಮತ್ತೆ ತನ್ನ ಕುಟುಂಬಕ್ಕೆ ಅಷ್ಟೊಂದು ಸೇಫ್ ಇಲ್ಲ, ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ತಿರುವಂತಂದ್ರೆ ಯಾವ ಕಾರಣಕ್ಕಾಗಿ ಈ ರೀತಿ ನಡೀತಾ ಇದೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಅವ್ರಿಗೆ ಕೇಳಿದಾಗ ನಿಜಕ್ಕೂ ಇದು ಯಾರು ಮಾಡ್ತಾ ಇದಾರೆ, ಯಾವ ಉದ್ದೇಶವನ್ನ ಇಟ್ಕೊಂಡು ಮಾಡ್ತಿದ್ದಾರೆ ತನಗೂ ಗೊತ್ತಿಲ್ಲ. ಆದ್ರೆ ಪದೇ ಪದೇ ಈ ರೀತಿ ಒಂದ್ ರೀತಿ ತೊಂದರೆ ಕೊಡ್ತಾ ಇರುವಂತದ್ದು, ಮತ್ತೆ ಇವ್ರನ್ನ ಕಂಡುಹಿಡಿಲಿಕ್ಕೆ ತಾನು ಎಷ್ಟು ಪ್ರಯತ್ನ ಪಟ್ಟರು, ಒಬ್ರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಪೊಲೀಸ್ ಬುದ್ಧಿಯನ್ನ ಎಲ್ಲದನ್ನೂ ಉಪಯೋಗಿಸಿ ಅವ್ರನ್ನ ಕಂಡುಹಿಡಿಲಿಕ್ಕೆ ಹೋದ್ರು ಕೂಡ ಯಾವುದೂ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಅವರ ಮನೆಯ ಮುಂದೆ ಕಸದ ರಾಶಿಗಳನ್ನ ಹಾಕುವಂತದ್ದು, ಅಂದ್ರೆ ಕಸದ ರಾಶಿಯನ್ನ ಆಗಿದ ಸಂದರ್ಭದಲ್ಲಿ
ಅದನ್ನ ಕ್ಲೀನ್ ಮಾಡಿದ್ರು ಕೂಡ ಕ್ಷಣಾರ್ಧದಲ್ಲಿ ಮತ್ತೆ ಕಸದ ರಾಶಿಗಳು ಬೀಳುವಂತದ್ದಾಗಿರ್ಬೋದು, ಮತ್ತೆ ನೀರನ್ನ ಹಾಕುವಂತದ್ದಾಗಿರ್ಬೋದು, ಮತ್ತೆ ಅವರ ಮನೆಯ ಮೇಲೆ ಕಲ್ಲು ತೂರಾಟಗಳು, ಇವು ನೋಡಿದ್ರೆ ಯಾವುದೋ ಒಂದು ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಈ ರೀತಿ ಮಾಡ್ತಾ ಇರ್ಬೋದು ಅನ್ನುವಂತ ಅಂಶ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಆದ್ರೆ ಈಗ ಯಾವಾಗ ಅವ್ರನ್ನ ಹಿಡಿಲಿಕ್ಕೆ ಸಾಧ್ಯ ಆಗಿಲ್ಲ, ಅವ್ರು ಹಿರಿಯ ಅಧಿಕಾರಿಗಳ ಮೊರೆ ಹೋಗಿದ್ದಾರೆ. ಸ್ಮಿತಾ. ಓಕೆ, ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.